ಪಾಪು ಚಿನ್ನು ಅಲಾಡ್ತಿತ್ತು. ಇವತ್ತಿನ ವಿಡಿಯೋ ಏನಾಗಿರುತ್ತೆ ಅಂತ ಅಂದ್ರೆ ಆಕ್ಚುಲಿ ನನಗೆ ಗೊತ್ತಿಲ್ಲ. ಹಾಯ್ ಹಾಯ್ ಬಿಟ್ ಬೇರೆ ಏನಾರ ಮಾತಾಡಿಯಲ್ಲ. ಪುನಿ ಮಾತಾಡಿ. ಏನು ನಿನ್ನೆ ನೈಟ್ ಡೆಲಿವರಿ ಆಯ್ತು. ಜಂಬೂ ಸರ್ಕಸ್ ಒಂಥರ ಚೆನ್ನಾಗಿತ್ತು. ನನ್ಗಂತೂ ಅದೊಂಥರ ಹೊಸ ಎಕ್ಸ್ಪೀರಿಯನ್ಸ್. ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ತುಂಬ ದಿವಸ ಆಗ್ಬಿಟ್ಟಿದ್ದು ವಿಡಿಯೋ ಮಾಡಿ, ಸೊ ಅದಕ್ಕೆ ಇವತ್ತು ವಿಡಿಯೋ ಮಾಡೋಣ ಅಂದ್ಕೊಂಡೆ. ಬಟ್ ಇವತ್ತಿನ ವಿಡಿಯೋ ಏನಾಗಿರುತ್ತೆ ಅಂತ ಅಂದರೆ ಆ್ಯಕ್ಚುಲಿ ನನಗೆ ಗೊತ್ತಿಲ್ಲ. ಸೊ ಒಂದು ರ್ಯಾಂಡಮ್ ಆಗಿ ನಮ್ಮ ಡೇ, ಇವತ್ತು ಸಂಡೇ, ನಮ್ಮ ಸಂಡೇ ಹೇಗಿರುತ್ತೆ ಅಂತ ವಿಡಿಯೋದಲ್ಲಿ ನಾನು ತೋರಿಸ್ತೇನೆ. ಗೈಸ್, ಇವಾಗ ನನ್ನ ಫ್ರೆಂಡ್ ಪುನೀತ್ ಮತ್ತೆ ರಚನಾ ಅವ್ರಿಗೆ ನಿನ್ನೆ ನೈಟ್ ಡೆಲಿವರಿ ಆಯ್ತು. ಗಂಡ್ ಪಾಪು ಆಗಿದೆ. ಸೊ ಈಗ ಪಾಪನ ನೋಡಕ್ಕೆ ಅಂತ ಹೋಗ್ತಾ ಇದೀವಿ ನಾವೆಲ್ಲ. ಸೊ ಇಲ್ಲಿ ನನ್ನ ಹಸ್ಬೆಂಡ್ ಕೂಡ ಇದ್ದಾರೆ, ಹಾಗೆ ಇಲ್ಲಿ ಗಣೇಶ್ ಅವ್ರು ಇದ್ದಾರೆ, ಸುಷ್ಮಾ ಅವ್ರು ಬರ್ತಿದ್ದಾರೆ, ಅವ್ರಿಗೋಸ್ಕರ ವೆಯ್ಟ್ ಮಾಡ್ತಾ ಇದೀವಿ. ಸುಷ್ಮಾ ಬಂದ್ಮೇಲೆ ಎಲ್ರು ಹೊರಡ್ತೀವಿ. ಸೊ ಈಗ ಸುಷ್ಮಾ ಕೂಡ ಬಂದಿದ್ದಾರೆ. ಹಾಯ್ ಸುಷ್ಮಾ, ಹೋಗುವಾ? ಗೈಸ್, ಹಾಸ್ಪಿಟಲ್ ಅಲ್ಲಿ ವಿಸಿಟಿಂಗ್ ಟೈಮ್ ಬಂದು 7 to 8 ಇದೆ ಮಾರ್ನಿಂಗ್. ಅದ್ ಬಿಟ್ಟರೆ ಇನ್ನು ಆಫ್ಟರ್ನೂನ್ ಮತ್ತೆ ಈವ್ನಿಂಗ್ ಇರೋದು. ಸೊ ಅದಕ್ಕೆ ಬೆಳಗ್ಗೆನೆ ಹೋಗೋಣ ಅಂತ ಹೊರಟ್ವಿ. ನೋಡಿದ್ರೆ ಇಲ್ಲೇ 8 o'clock ಆಗ್ಬಿಟ್ಟಿದೆ. ಸೊ ಅದಕ್ಕೆ ಇವ್ರು ಫಾಸ್ಟ್ ಆಗಿ ಓಡಿಸಿದ್ದಾರೆ, ಇನ್ ಕೇಸ್ ಅಲೋ ಮಾಡ್ಲಿಲ್ಲ ಅಂದ್ರೆ ಅಂತ. ನೋಡಿ ಯಾವ ರೇಂಜ್ ಓಡಿಸಿದ್ದಾರೆ, ಫಾಸ್ಟ್ ಆಗಿ ಹೋಗ್ತಿದ್ದಾರೆ. ಹೇಗಿತ್ತು ಪಾಪು? ಹೇಗ್ ಕಾಣ್ತಿತ್ತು? ಚಿಕ್ಕದಾಗಿತ್ತು. ಪಾಪುನ ಎತ್ಕೊಂಡ ನೀನು? ಇಲ್ಲ, ಭಯ ಆಗ್ತಿತ್ತಲ್ಲ. ಓಕೆ, ಈಗ ಪುಣ್ಯ ಅವ್ರ ಅಪ್ಪನ್ನ ಹೋಗಿ ಮಾತಾಡ್ಸೋಣ, ಹೇಗ ಅನಿಸ್ತಿದೆ ಅವ್ರಿಗೆ ಅಂತ. ಅಂಕಲ್, ಹೇಗ ಅನಿಸ್ತಿದೆ? ಗಂಡ್ ಪಾಪು ಆಯ್ತು, ಖುಷಿನಾ? ಅರೆ, ನೀವು ಹೆಣ್ಪಾಪು ಹೋಗ್ಬೇಕು ಅಂತಿದ್ರಲ್ಲ, ಖುಷಿ? ಗಂಡ್ ಪಾಪು ಆದ್ರೂ ಖುಷಿ, ಫುಲ್ ಎಲ್ಲ ಹ್ಯಾಪಿ ಫ್ಯಾಮಿಲಿ ಎಲ್ಲ. ಗಣೇಶ, ಹೌ ವಾಸ್ ದ ಫೀಲ್? ಫಸ್ಟ್ ಟೈಮ್ ಬೇಬಿನ ಮುಟ್ಟಿಲ್ಲ, ಬಟ್ ಎಷ್ಟು ಕ್ಯೂಟ್ ಆಗಿತ್ತು. ಕ್ಯೂಟ್ ಆಗಿತ್ತಾ? ಎತ್ಕೊಂಡ್ ನೋಡ್ಬೇಕು ತಾನೆ ಪಾಪುನ. ಚಿಕ್ಕ ಪಾಪ ಅಲ್ಲ, ಎತ್ಕೊಂಡು ಹೋಗಕ್ಕಾಗ್ಲಿಲ್ಲ. ಬಟ್ ಇಬ್ರು ಚೆನ್ನಾಗಿದೆ, ಸೇಫ್ ಆಗಿದ್ದಾರೆ. ಸೊ ಆಲ್ ಗುಡ್. ಶಿವ, ಹೇಗಿತ್ತು ನಿಮ್ಗೆ? ಹೌ ವಾಸ್ ದ ಎಕ್ಸ್ಪೀರಿಯನ್ಸ್? ಚೆನ್ನಾಗಿತ್ತು. ಹೌದಾ? ಹೇಗಿತ್ತು? ಚೆನ್ನಾಗಿತ್ತು. ಚೆನ್ನಾಗಿತ್ತು. ಎತ್ಕೊಂಡು ಪಾಪನ ಎತ್ಕೊಂಡ? ಆಟ ಆಡ್ಸಿ ಮತ್ತೆ ಅವ್ರಿಗೆ ಕೊಟ್ಬಿಟ್ಟು ಬಂದೆ. ಓಕೆ ಓಕೆ. ಹೋಗ್ತೀನಿ ಅಂತ ಅಂದೆ, ಅಲ್ಲಿ ಯಾಕೋ ಸೆಕ್ಯೂರಿಟಿ ಹಾಕಿ ಕೊಟ್ಬಿಟ್ಟಲ್ಲ, ಅದಕ್ಕೆ ಬರ್ಲಿಲ್ಲ. ಓಕೆ. ಎಕ್ಸ್ಪೀರಿಯನ್ಸ್. ಸೊ ನಾನು ಹೋದಾಗ ಆಕ್ಚುಲಿ ಪಾಪು ಮಲಗಿತ್ತು. ಆಂಟಿ ಎತ್ಕೊಳಕ್ಕೆ ಅಂತ ಕೇಳಿ ಕೊಟ್ರು ಪಾಪುನ. ಆಯ್ತಾ, ಎತ್ಕೊಳಕ್ಕೆ ಅಂತ ಹೋದೆ. ಬಟ್ ಅವಾಗ ಪಾಪು ಸಡನ್ ಆಗಿ ಅಳಕ್ ಸ್ಟಾರ್ಟ್ ಮಾಡ್ಬಿಡದ. ಅಲ್ಲಿ ಇನ್ನೊಂದ್ ಏನ್ ಗುಡ್ ಥಿಂಗ್ ಅಂದ್ರೆ, ಅತ್ತಾಗ ಪಾಪು ಚಿನ್ನು ಅಲಾಡ್ತಿತ್ತು. ದಟ್ ವಾಸ್ ಸೋ ಕ್ಯೂಟ್. ಚೆನ್ನಾಗಿತ್ತು ಅದ್ ನೋಡೋದಕ್ಕೆ. ನಾನು ಯಾವತ್ತೂ ಆತರ ನೋಡಿರ್ಲಿಲ್ಲ, ಎಳೆ ಪಾಪು ಅಳೋದನ್ನ. ನಮ್ಮ ಅಕ್ಕ ಪಾಪು ಹೋದಾಗ್ಲೂ ನಾನು ನೋಡಿರ್ಲಿಲ್ಲ. ಇದೊಂಥರ ಹೊಸ ಎಕ್ಸ್ಪೀರಿಯನ್ಸ್, ಒಂಥರ ಚೆನ್ನಾಗಿತ್ತು ಅಷ್ಟೇ. ಮತ್ತೆ ಇನ್ನೊಂದು ಏನಂದ್ರೆ ಗಾಯ್ಸ್, ನಾವು ರಚನಾ ಅವರ ಪ್ರೆಗ್ನೆನ್ಸಿ ಜರ್ನಿ ಡೇ 1 ಇಂದ ಟಿಲ್ ಡೇಟ್ ಪಾಪು ಆಗೋವರೆಗೂ ಕೂಡ ಕಂಪ್ಲೀಟ್ಲಿ ನೋಡಿದೀವಿ. ಸೊ ಡೇ 1 ನಮ್ಗೆ ಗೊತ್ತಿತ್ತು ಲೈಕ್ ದೇ ಆರ್ ಪ್ರೆಗ್ನೆಂಟ್ ಅಂತ. ಸೊ ಇವಾಗ ಪಾಪು ಆದ್ಮೇಲೆ ಕೂಡ ಫಸ್ಟ್ ಡೇ ಕೂಡ ಬಂದ್ ನೋಡಿದ್ವಿ. ಏನೋ ಒಂಥರ ಖುಷಿ ಆಗ್ತಾ ಇದೆ. ಈಗ ಪಾಪು ಅವರ ಅಪ್ಪ ಬಂದ್ರು. ಹಾಯ್ ಪುನಿ, ಹಾಯ್ ಮಾನ್ಯಾ. ಅತ್ತೆ ಅಲ್ವಾ ಇವ್ರು? ಪಾಪು ಅವ್ರಿಗೆ ಅತ್ತೆ ಆಗ್ತಾರೆ, ಇವ್ರು ಬಂದು ಅಪ್ಪ. ಸೊ ಪುನಿ, ಹೌ ವಾಸ್ ದ ಎಕ್ಸ್ಪೀರಿಯನ್ಸ್? ಹೇಗಿದೆ? ಖುಷಿ ಆಗ್ತಿದ್ಯಾ? ಏನಾರ ಮಾತಾಡೋ. ಬಿಸಿ ಆಗ್ಬಿಟ್ರು. ಮಾತಾಡಿ ನೀವು ಕಂಟಿನ್ಯೂ ಮಾಡಿ. ಸೊ ಪಾಪು ಅವ್ರ ಅತ್ತೆ ಹೇಗ ಅನಿಸ್ತಿದೆ? ಪಾಪು ನೋಡಿದ್ರ? ನೋಡಿಲ್ಲ, ನೋಡ್ಬೇಕಾ ಈಗ? ಓಕೆ ಓಕೆ, ಹೋಗ್ಬಿಟ್ಟು ನೋಡು ಆಯ್ತಾ. ನಾವು ನೋಡ್ತೀವಿ. ಪುನಿ ಮಾತಾಡಿ. ಏನು ಇಲ್ಲ, ಹೇಗಿದೆ ಪಾಪು? ಏನ್ ಅನ್ನಿಸ್ತು? ಹೌ ವಾಸ್ ದ ಜೋಶ್? ಮುಂಚೆ ಹೇಗಿತ್ತು? ಹೇಳಿ ಪುನಿ, ಹೇಗಿತ್ತು? ಪಾಪು ಬರಕಿನ ಮುಂಚೆ ಹೇಗಿತ್ತು? ಪಾಪು ಬಂದ್ಮೇಲೆ ಹೇಗಾಯ್ತು? ಚೆನ್ನಾಗಿತ್ತ? ಮುಂಚೆ ಭಯ ಆಯ್ತ ಸ್ವಲ್ಪ? ಗೈಸ್, ಒಂದ್ ವಿಡಿಯೋ ಹಾಕ್ತೀನಿ ನೋಡಿ. ಮುಂಚೆ ಎಷ್ಟು ಏನೋ ಒಂದ್ ಟೆನ್ಷನ್ ಅಲ್ಲಿ ಇದ್ದ ಅಂತಂದ್ರೆ, ಆಮೇಲೆ ಪಾಪು ಬಂದ್ಮೇಲೆ ಆ ಟೆನ್ಷನ್ ಕಂಪ್ಲೀಟ್ಲಿ ಡೌನ್ ಆಗೋಯ್ತು. ಈ ವಿಡಿಯೋ ಬಂದು ಬಿಫೋರ್ ಡೆಲಿವರಿ. ನೋಡಿ ಎಷ್ಟು ಟೆನ್ಷನ್ ಅಲ್ಲಿ ಇದ್ರು ಅಂತ ಅಂದ್ಬಿಟ್ಟು. ಡೆಲಿವರಿ ಎಲ್ಲ ಆಗಿ ಅಮ್ಮ ಮತ್ತೆ ಮಗು ಸೇಫ್ ಅಂಡ್ ಹುಷಾರಾಗಿದ್ದಾರೆ ಅಂತ ಗೊತ್ತಾದ್ಮೇಲೆ ಕಂಪ್ಲೀಟ್ಲಿ ಫೇಸ್ ರಿಯಾಕ್ಷನ್ ವಾಸ್ ಕಂಪ್ಲೀಟ್ಲಿ ಚೇಂಜ್ಡ್. ಅಂಡ್ ಆಲ್ಸೋ ಫ್ಯಾಮಿಲಿ ಅವರು ಫುಲ್ ಖುಷಿ ಪಟ್ರು. ಗೈಸ್, ಪಾಪು ಎಲ್ಲ ನೋಡಿದ್ದಾಯ್ತು. ಸೊ ಆನ್ ದಿ ವೇ ಬರ್ತಾ ಹೊಟ್ಟೆ ಹಸುವಾಗ್ತಿತ್ತು. ಸೊ ಟಿಫನ್ ಮಾಡ್ಬಿಡೋಣ ಅಂದ್ಬಿಟ್ಟು
ಟಿಫನ್ಗೆ ಬಂದಿದ್ದೀವಿ. ಸೊ ಈಗಲ್ಲ ಟಿಫನ್ ಮಾಡ್ಕೊಂಡು ಮನೆಗೆ ಹೊರಡ್ತೀವಿ. ಇಲ್ಲಿ ಟಿಫನ್ಗೆ ಇಡ್ಲಿ ಹಾಗೆ ಇವರು ಚಿತ್ರಾನ್ನ ತಗೊಂಡಿದ್ದಾರೆ. ಇವರು ಒಂದ್ ಇಡ್ಲಿ ತಿಂದು ರೈಸ್ ಕೂಡ ತಿಂತಿದ್ದಾರೆ. ನಂದು ಕೂಡ ಇಡ್ಲಿ ತಿಂದಿದ್ದಾಯ್ತು. ಹಾಸ್ಪಿಟಲ್ಗೆ ಹೋಗಿ ಪಾಪು ಎಲ್ಲ ನೋಡ್ಕೊಂಡು ಬಂದಿದ್ದಾಯಿತು. ಮನೆಗೆ ರೀಚ್ ಆದ್ವಿ. ಇವಾಗ ಒಂದು ಫಂಕ್ಷನ್ಗೆ ಹೋಗೋದಿದೆ. ಅಮ್ಮ ಅವರ ಫ್ರೆಂಡ್ ಮಗಂದು ಒಂದು ಮದುವೆ ಇದೆ, ಬಾ ಹೋಗಿ ಬರೋಣ ಅಂತಂದರು. ಸೊ ಈಗ ಕ್ವಿಕ್ಕಾಗಿ ಹೋಗಿ ರೆಡಿಯಾಗಿ ಮದುವೆಗೆ ಹೊರಡ್ತೀನಿ ನಾನು. ಗಾಯ್ಸ್, ನಾನು ರೆಡಿ ಆಗಿದ್ದಾಯಿತು. ಸೊ ಹೋಗಿ ಕ್ವಿಕ್ಕಾಗಿ ರೆಡಿ ಆಗಿ ಬಂದೆ. ನೆಕ್ಸ್ಟ್ ಈಗ ಅಮ್ಮ ಮನೆಗೆ ಹೊರಡ್ತಿದ್ದೀನಿ. ಅಮ್ಮ ಮನೆಗೆ ಹೋಗಿ ಅಮ್ಮನ್ನು ಪಿಕ್ ಮಾಡಿಕೊಂಡು ಮದುವೆ ಮನೆಗೆ ಹೋಗಬೇಕು. ಹಾಗೆ ಅಕ್ಕನ ಮಕ್ಕಳು ಕೂಡ ಅಮ್ಮ ಮನೆಗೆ ಬಂದಿದ್ದಾರೆ, ಸಮ್ಮರ್ ಹಾಲಿಡೇಸ್ ಅಂದ್ಬಿಟ್ಟು. ಸೊ ಅವ್ರನ್ನೂ ಕರ್ಕೊಂಡು ಹೊರಡಬೇಕು. ಗೈಸ್, ಅಮ್ಮ ಮನೆಗೆ ರೀಚ್ ಆದೆ. ಕಾಲ್ ಮೇಲೆ ಕಾಲ್ ಮಾಡ್ತಾನೆ ಇದ್ರು. ಸೊ ಈಗ ರೀಚ್ ಆಗಿದ್ದೀನಿ. ಒಳಗಡೆ ಹೋಗೋಣ ಬನ್ನಿ. ನಾನು ನಿಮಗೆ ಖುಷಿ ಮತ್ತು ಸಮರ್ಥನ ಪರಿಚಯ ಮಾಡ್ಸ್ಕೊತೀನಿ ಇವತ್ತು. ಗೈಸ್ ನೋಡಿ, ಇವನು ಸಮರ್ಥ. ಹಾಯ್ ಸಮರ್ಥ್, ಸೇ ಹಾಯ್. ಹಾಗೆ ಇವಳು ಖುಷಿ. ಹಾಯ್ ಖುಷಿ, ಹೌ ಆರ್ ಯು? ಓಕೆ, ಸೊ ಸಮ್ಮರ್ ಹಾಲಿಡೇ ಸ್ಟಾರ್ಟ್ ಆಗಿದೆ ಅಲ್ಲ, ಇನ್ಮೇಲೆ ಇಲ್ಲೇ ಇರ್ತೀರಾ ನೀವು? ಸರ್ ಇರ್ತೀರಾ? ಹಾ, ಹಾಗೆ ನಮ್ಮಮ್ಮ ಕೂಡ ರೆಡಿ ಆಗಿದ್ದಾರೆ. ಹಾಯ್, ಹೋಗೋಣ ಮದ್ವೆಗೆ? ಹೋಗುವ? ಸರಿ ಆಯ್ತು, ಬನ್ರಿ ಹೋಗುವ. ಹಾಯ್ ಹಾಯ್ ಬಿಟ್ ಬೇರೆ ಏನಾರ ಮಾತಾಡಿಯಲ್ಲ. ಏನಿದ್ದು ಕುರ್ಪಾಕೊಂಡ್ಬಿಟ್ಟಿದ್ಯಾ? ಯಾವಾಗ ಹಾಕೊಂಡಿದ್ದು? ನಮ್ಮ ಮನೇಲೆ ತಾನೇ ಹಾಕೊಂಡಿದ್ ನೀನು. ಏನ್ರಲ್ಲಿ ಹಾಕೊಂಡೆ? ಏನ್ರಲ್ಲಿ ಮಾಡ್ಕೊಂಡೆಪ್ಪ? ಏನು ಶಾಂಪ್? ಚಂಬಲ್ಲ? ಅಲ್ಮುರ್ಕ ಆಗ್ಬಿಟ್ಟವನೆ. ಅಲ್ಮುರ್ಕ. ಫೈನಲಿ ಮದುವೆ ಮನೆಗೆ ರೀಚ್ ಆದ್ವಿ. ರೀಚ್ ಆದಮೇಲೆ ಆಲ್ರೆಡಿ ದಾರೆ ಎಲ್ಲ ಸ್ಟಾರ್ಟ್ ಆಗಿತ್ತು. ಸೊ ಅದಕ್ಕೆ ಖುಷಿ ಮತ್ತು ಅಮ್ಮ ಹೋಗಿ ದಾರೆ ಹಾಕಿ ಬಂದರು. ನಾನು ಮತ್ತು ಸಮರ್ಥ ಒಂದು ಕಡೆ ನಿಂತ್ಕೊಂಡಿದ್ವಿ. ಸೊ ಇದಾದ್ಮೇಲೆ ಊಟಕ್ಕೆ ಹೋಗೋಣ ಅಂತ ನೋಡಿದ್ವಿ, ಆದರೆ ಇನ್ನು ಊಟ ಸ್ಟಾರ್ಟ್ ಆಗಿರಲಿಲ್ಲ. ಅಮ್ಮ ಮನೇಲಿ ಟಿಫನ್ ಮಾಡಿ ಅಂತಂದ್ರೆ ಇವ್ರಿಗೆ, ಮದ್ವೆಗೆ ಹೋಗ್ತೀನಣ್ಣ ಅಂತ ಹಾಗೆ ಬಂದ್ರು. ಇಲ್ಲಿ ನೋಡಿದ್ರೆ ಫುಲ್ ಹಸ್ವಾಗ್ಬಿಟ್ಟಿದೆ ಅವ್ರಿಗೆ, ಆದ್ರೆ ಇನ್ನ ಊಟ ಸರ್ವ್ ಮಾಡ್ತಿರ್ಲಿಲ್ಲ ಮದ್ವೆ ಮನೇಲಿ. ಸೊ ಅದಕ್ಕೆ ಇವಾಗ ಜ್ಯೂಸ್ ಕುಡಿಯಕ್ಕೆ ಅಂತ ಹೋಗ್ತಾ ಇದೀವಿ. ದೋಸೆ ತಿಂದಿದ್ರೆ ಆಗ್ತಿರ್ಲಿಲ್ವಾ? ಹಾ, ಮದ್ವೆ ಮನೇಲಿ ಊಟ ಮಾಡಕ್ ಬಂದ ನೀನು? ಹಾ, ಏನ್ ಫೇವ್ರೇಟು? ಮ್ಯಾಂಗೋ ಫೇವ್ರೇಟಾ ನಿಂಗೆ? ಖುಷಿ, ವಿಚ್ ಇಸ್ ಯುವರ್ ಫೇವ್ರೇಟ್ ಫ್ರೂಟ್? ಕಿವಿ ಇಸ್ ಯುವರ್ ಫೇವ್ರೇಟ್? ನಲ್ಲಿ ಜ್ಯೂಸ್ ಎಲ್ಲ ಕುಡಿದ್ರು. ಹೊಟ್ಟೆ ತುಂಬಾ ಹಸ್ವಾಗ್ಬಿಟ್ಟಿತ್ತು ಅವ್ರಿಗೆ. ಸೊ ಅದಕ್ಕೆ ಬಿಡ್ಲೇ ಇಲ್ಲ ನನ್ನ. ಬನ್ನಿ ಏನಾರು ತಿನ್ಕೊ ಬರೋಣ ಅಂತ ಕರ್ಕೊ ಬಂದ್ರು. ಸಮರ್ಥ್, ಜ್ಯೂಸ್ ಹೇಗಿತ್ತು? ಏನ್ ಕುಡ್ದೆ ನೀನು? ಮ್ಯಾಂಗೋ. ನೀನೇನ್ ಕುಡ್ದೆ? ಯುವರ್ ಫೇವ್ರೇಟ್? ಬಟರ್ ಫ್ರೂಟ್. ಊಟಕ್ಕೆ ಅಂತ ಬಂದ್ವಿ. ಆಲ್ರೆಡಿ ಜನಗಳೆಲ್ಲ ಬಂದು ಕೂತ್ಬಿಟ್ಟಿದ್ರು. ಸೊ ನಮಗೂ ಕೂಡ ಜಾಗ ಸಿಕ್ತು, ಕೂತ್ಕೊಂಡ್ವಿ. ಆದರೆ ಊಟ ಇನ್ನೂ ಪ್ರಿಪೇರ್ ಆಗಿರಲ್ಲ, ಸೊ ಸರ್ವ್ ಮಾಡ್ತಿರಲ್ಲ. ಸೊ ಒಂದಷ್ಟು ಟೈಮ್ ವೆಯ್ಟ್ ಮಾಡಿದ್ವಿ. ಅದಾದಮೇಲೆ ಊಟ ಕೊಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಊಟ ಎಲ್ಲ ಮಾಡಿಕೊಂಡು ನಾವು ಮೇಲ್ಗಡೆ ಬಂದ್ವಿ. ಅಷ್ಟರಲ್ಲಿ ರಿಸೆಪ್ಷನ್ ಕೂಡ ಸ್ಟಾರ್ಟ್ ಆಗಿತ್ತು. ಅಮ್ಮ ಹೋಗಿ ಬರ್ತೀನಿ ಅಂತ ಹೋಗಿ ಬಂದರು ಅಲ್ಲಿ. ಇದಾದ್ಮೇಲೆ ನಾವು ಡೈರೆಕ್ಟಾಗಿ ಮನೆಗೆ ಬಂದ್ವಿ. ಎಲ್ಲಾದ್ರೂ ಹೋಗೋಣ ಅಂತ ಅಂದ್ಬಿಟ್ಟು ಥಿಂಕ್ ಮಾಡುವಾಗ ನಮ್ಗೆ ಜಂಬೋ ಸರ್ಕಸ್ ಐಡಿಯಾ ಬಂತು. ನಮ್ಮ ಮನೆ ನಿಯರ್ ಬೈ ಇತ್ತು. ಆಲ್ಮೋಸ್ಟ್ ಎಷ್ಟು ಕಿಲೋಮೀಟರ್ ಆಗುತ್ತೆ? ಅರ್ಧ ಕಿಲೋಮೀಟರ್ ಆಗ್ಬೋದು ಅನ್ಕೋತೀನಿ. ಅರ್ಧ 1 ಕಿಲೋಮೀಟರ್. ಜಸ್ಟ್ ಅಪ್ರಾಕ್ಸ್ 1 ಕಿಲೋಮೀಟರ್ ದೂರ ಇತ್ತು ಅಷ್ಟೇ. ಸೊ ಅದಕ್ಕೆ ಇಲ್ಲಿಗೆ ಹೋಗಿ ಬರೋಣ ಅಂತ ಫ್ಯಾಮಿಲಿ ಕರ್ಕೊಂಡು ಬಂದ್ವಿ. ಲೈಕ್ ಆಲ್ ಆಫ್ ಸಡನ್ ಪ್ಲಾನ್. 4 o'clock ಶೋ ಇತ್ತು. ಸೊ 3:30ಗೆ ಡಿಸೈಡ್ ಮಾಡಿ ನಾವು ಬಂದ್ವಿ. ದಿನಕ್ಕೆ ಎಷ್ಟು ಶೋಗಳಿರುತ್ತೆ? ದಿನಕ್ಕೆ 3 ಶೋ. ಓಕೆ, ಏನೇನ್ ಟೈಮಿಂಗ್ಸ್? 4 ಶೋ ಅಂತ. 4 ನೋಡ್ಬೇಕು ಒಂದ್ಸಲ. 4 ಶೋ ಇದ್ರು ಇರ್ಬೋದು. ಮೈಟ್ ಬಿ 3 ಇಂದ 4 ಶೋ ಇರ್ಬೋದು. ಸೊ ನಾವು 4 ಗಂಟೆ ಶೋ ಬಂದ್ವಿ. ಒಂಥರ ತುಂಬಾ ಚೆನ್ನಾಗಿದೆ, ಹೊಸ ಎಕ್ಸ್ಪೀರಿಯನ್ಸ್ ಅನ್ನಿಸ್ತು. ಸಖತ್ತಾಗಿದೆ. ಕೆಲವೊಂದು ಇದರಲ್ಲಿ 3 ತರ 4 ತರ ಟಿಕೆಟ್ ಇದೆ. 350, 450, 150, 250. ಜಂಬೂ ಸರ್ಕಸ್ ಒಂಥರ ಚೆನ್ನಾಗಿತ್ತು. ನನಗಂತೂ ಅದೊಂಥರ ಹೊಸ ಎಕ್ಸ್ಪೀರಿಯನ್ಸ್. ನಾನು ಯಾವತ್ತೂ ಯಾವುದು ಸರ್ಕಸ್ಗೆ ನಾನು ಹೋಗಿರಲಿಲ್ಲ. ಸೊ ದಿಸ್ ವಾಸ್ ಮೈ ಫಸ್ಟ್ ಟೈಮ್. ಸೊ ಎಕ್ಸ್ಪೀರಿಯನ್ಸ್ ವಾಸ್ ವೆರಿ ಗುಡ್. ಒಂಥರ ಡಿಫ್ರೆಂಟ್ ಟೈಪ್ ಆಫ್ ಎಕ್ಸ್ಪರಿಮೆಂಟ್ ಕೈಂಡ್ ಆಫ್ ಥಿಂಗ್ ಮಾಡಿದ್ದಾರೆ. ತುಂಬಾ ಚೆನ್ನಾಗಿದೆ. ಲೈಕ್ ಬ್ರೇಕ್ ಇಲ್ಲದೆ ಇರೋ ಸೈಕ್ಲಿಂಗ್ ಮಾಡೋದಾಗಿರಲಿ, ಆಮೇಲೆ ಸ್ಟಂಟ್ಸ್ ಆಗಿರಲಿ, ಡ್ಯಾನ್ಸ್ ಆಗಿರಲಿ, ಎಲ್ಲ ಥರ ಇದೆ. ಸೊ ಚಿಕ್ಕ ಮಕ್ಕಳಿಂದ ದೊಡ್ಡವ್ರಿಗೂ ಎಲ್ಲರೂ ಕೂಡ ನೋಡ್ಬೋದು. ಫ್ಯಾಮಿಲಿ ಎಲ್ಲ ಹೋಗಿ ನೋಡಿ. ಸೊ ನಿಮ್ಗೇನಾದರೂ ಲೊಕೇಶನ್ ಡೀಟೇಲ್ಸ್ ಬೇಕಂದರೆ ನನಗೆ ಕಮೆಂಟ್ ಮಾಡಿ, ನಾನು ಖಂಡಿತ ನಿಮಗೆ ಲೊಕೇಶನ್ ಕಳ್ಸ್ಕೊಂಡು ಕೊಡ್ತೀನಿ. ಸೊ ಒಂದ್ಸರಿ ಹೋಗಿ ನೋಡಿ.
ಆ್ಯಂಡ್ ಇದು ಬಂದು 2 hours ಶೋ. ಟೈಮ್ ಹೇಗೆ ಹೋಯ್ತು ಅಂತಲೂ ನಮ್ಗೆ ಗೊತ್ತಿಲ್ಲ. ಸೊ ಸರ್ಕಸ್ ಮುಗಿಸ್ಕೊಂಡು ನಾವು ಮನೆಗೆ ಹೊರಡ್ವಿ. ಹೋಗಬೇಕಾದ್ರೆ ಹಾಗೆ ಕಬ್ನಲ್ಲಿ ಕುಡ್ಕೊಂಡು ಹೋಗೋಣ ಅಂತ ಒಂದು ಸ್ಟಾಪ್ ಕೊಟ್ವಿ. ಸೊ ನಿಮ್ಗೆ ಗೊತ್ತಿರೋ ಹಾಗೆ ಲಗ್ಗೇರಿ ನಿಯರ್ ಬೈ ಆದರೆ ಕಬ್ನಲ್ಲಿ ಒಂಥರ ಫೇಮಸ್ಸು, ತುಂಬ ಅಂಗಡಿಗಳಿದ್ದಾವೆ ಮತ್ತು ಸ್ವಲ್ಪ ಚೀಪಾಗೂ ಸಿಗುತ್ತೆ. ಸೊ ಅಲ್ಲಿಗೆ ಹೋಗಿ ಕಬ್ನಲ್ಲಿ ಕುಡ್ಕೊಂಡು ನಾವು ಮನೆ ಕಡೆಗೆ ಹೊರಟ್ವಿ. ಗೈಸ್, ಇವಳು ಬ್ಯಾಡ್ಮಿಂಟನ್ ಆಡಬೇಕಂತೆ, ಅದಕ್ಕೆ ನನ್ನ ಇಲ್ಲೇ ಮನೇಲೆ ಆಡೋಣ ಬಾ ಅಂತ ಕರೆದಿದ್ದಾಳೆ. ನೋಡಿ, ನೀವು ಯಾರಾದರೂ ಈ ಥರ ಮನೇಲಿ ಆಡ್ತೀರಾ ಬ್ಯಾಡ್ಮಿಂಟನ್ನ? ಸಂಡೇ ನಾನ್ ವೆಜ್ ತಿನ್ನಲ್ಲ ಅಂದರೆ ಹೇಗೆ ಹೇಳಿ, ಅಮ್ಮ ನಾನ್ ವೆಜ್ ಮಾಡಿದ್ರು ನೈಟ್ ಡಿನ್ನರ್ಗೆ. ಸೊ ಊಟ ಮಾಡಿಕೊಂಡು ನಮ್ಮ ಡೇನ ನಾವು ಕಂಪ್ಲೀಟ್ ಮಾಡಿದ್ವಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.